ಚಿಕ್ಕಬಳ್ಳಾಪುರ ಜಿಮ್ ಟ್ರೈನರ್ ದೇವಿಪ್ರಸಾದ್ ಸಾವಿನ ಪ್ರಕರಣದಲ್ಲಿ ಮಾಡೆಲ್ ರೂಹಿ ಅಲಿ ಮತ್ತು ಇತರರ ವಿರುದ್ಧ ಎಫ್ಐಆರ್. ಲಿವಿಂಗ್ ಸಂಬಂಧ ಇದ್ದು ಬಳಿಕ ಇಬ್ಬರ ನಡುವೆ ವೈಮನಸ್ಸು, ಸ್ನೇಹಿತರ ಮೂಲಕ ಸುಪಾರಿ ನೀಡಿ ಕೊಲೆ ಮಾಡಿಸಿರೋ ಆರೋಪ, ಅಪಘಾತದಂತೆ ಬಿಂಬಿಸಿ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಎಂಬ ಆರೋಪ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಐತಿಹಾಸಿಕ ಒಪ್ಪಂದ. ಭಾರತ ಮತ್ತು ನ್ಯೂಜಿಲೆಂಡ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಯನ್ನಾಗಿಸಿದೆ. 2030ರ ವೇಳೆಗೆ ವಾರ್ಷಿಕ ವ್ಯಾಪಾರವನ್ನು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಲಾಗಿದೆ. ರಕ್ಷಣೆ ಮತ್ತು ನೌಕಾಸೇನೆ ಸಹಕಾರ ಸೇರಿ 18 ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿದಿನ ರಸ್ತೆಗಿಳಿಯುತ್ತಿವೆ 3,000 ಹೊಸ ವಾಹನ. ವಿಶ್ವದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಇರುವ ನಗರಗಳ ಪೈಕಿ ಬೆಂಗಳೂರು 2ನೇ ಸ್ಥಾನ. ವಾಹನಗಳ ಹೆಚ್ಚಳದಿಂದ ತೀವ್ರಗೊಂಡ ವಾಯುಮಾಲಿನ್ಯ. ಬೆಂಗಳೂರಿನ ವಾಯು ಗುಣಮಟ್ಟದ ಬಗ್ಗೆ ಆಘಾತಕಾರಿ ವರದಿ. ವಾಯುಮಾಲಿನ್ಯದ ಪರಿಣಾಮ ವಾರಕ್ಕೆ 2 ಸಿಗರೆಟ್ ಸೇದಿದಷ್ಟು, ತಿಂಗಳಿಗೆ ಸುಮಾರು 10 ಸಿಗರೆಟ್ ಸೇದಿದಷ್ಟು ಎಂದು ಉಲ್ಲೇಖ. ಸಾಧನೆ ಮಾಡಲು ವಯಸ್ಸಿನ ಹಂಗಿಲ್ಲ. ವಿಜಯಪುರ ಜಿಲ್ಲೆಯ ಪುಟ್ಟ ಬಾಲಕ 10 ತಿಂಗಳ ರಿಯಾನ್ಸ್ ಜಾಗತಿಕ ದಾಖಲೆಯ ಸಾಧನೆ. ಸಚಿನ್ ಪಟ್ಟಣಶೆಟ್ಟಿ ಹಾಗೂ ಸಿಂಚನಾ ದಂಪತಿಯ ಪುತ್ರ 36 ಸೆಕೆಂಡುಗಳಲ್ಲಿ 21 ಮೆಟ್ಟಿಲು ಹತ್ತಿದ ಪೌರ. ನೊಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಗೌರವಕ್ಕೆ ಪಾತ್ರನಾಗಿ ಸಿಎಂರಿಂದಲೂ ವಿಶೇಷ ಅಭಿನಂದನೆ. ನಿಮ್ಮ ಬಳಿ ಯಾರೇ ಲಂಚ ಕೇಳಿದರೂ ಕೊಡೋದಿಲ್ಲ ಹೇಳಿ, ಲಂಚ ಕೊಡುವಂತಿಲ್ಲ ಎಂದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎಂದು ಹೇಳಿ. ತಮಿಳುನಾಡಿನ ಕರೂರ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮುಖ್ಯಮಂತ್ರಿ ವಿಜಯ್ ತಮ್ಮ 55 ದಿನಗಳ ಆಡಳಿತದಲ್ಲಿ ಮಾಡಿದ ಬದಲಾವಣೆಗಳನ್ನು ಪಟ್ಟಿ ಮಾಡಿದ ಸಿಎಂ ವಿಜಯ್.